ಅದಕ್ಕೆ ಆತ ಅಂದ ಅಲ್ಲಪ್ಪ, ಜಾನಿ ಅಂದರೆ ನಾಯಲ್ಲ, ನನ್ನ ಮಗ ಜಾನಕಿ ರಾಮ ಅಂತ ಅವನು ಕರೆಯುತ್ತಿದ್ದೇನೆ. ಚಿಕ್ಕದು ಮಾಡಿಕೊಳ್ಳದ ಅವಾಂತರದಲ್ಲಿ ದೇವರ ಹೆಸರುಗಳೆಲ್ಲ ಹೀಗಾಗುವುದುಂಟೇನು? ಈ ಮಹಾನುಭಾವರಾದ ಪಾಂಡವರು ಹೊರಗಾಗಿ ಕುಳಿತಿದ್ದಾರೆ. ಕುಳಿತು ಸಭೆಯವರನ್ನೆಲ್ಲ ಉದ್ದೇಶಿಸಿ ಹೇಳುತ್ತಿದ್ದಾನೆ, ಅಯ್ಯ, ನಾನು ಈ ರಾಜ್ಯವನ್ನು ಪಡೆದಿದ್ದೇನೆ. ಇನ್ನು ಮುಂದೆ ಅರಸನಾಗಿ ನಿಮ್ಮ ಸೇವೆಯನ್ನು ಮಾಡುವ ಕಾಲ. ನಾನು ಮತ್ತು ಅರ್ಜುನ, ಕಾರಣ ಅಣ್ಣನ ಜೊತೆಯಲ್ಲಿ ಬಹುವಿಧವಾದಂತಹ ಕಷ್ಟಗಳನ್ನೆಲ್ಲ ಅನುಭವಿಸಿ ಯಾವ ವಿಧವಾದ ಕ್ಲೇಶವೂ ಮನಸ್ಸಿಗೆ ಬಾರದಂತೆ ರಾಜ್ಯಭಾರಕ್ಕೆ ನೆರವಾಗುವ ಚೈತನ್ಯ ನಮಗಿದೆಯಾದ್ದರಿಂದ ನಾವೇ ಅಂತ ಮನಸ್ಸಲ್ಲಿ ಅಂದುಕೊಂಡಂತೆ ಆಗ ಭಕ್ತ ಮಹಾಶಯರು ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಇಂದಿನ ದಿವಸ ಭಾನುವಾರ, ನಾಳೆ 21ನೇ ತಾರೀಕು ನಡೀತಕ್ಕಂಥ ಅಮಾವಾಸ್ಯೆ ವಿಭಾಗದಲ್ಲಿ ನಡೀತಕ್ಕಂಥ ಸೂರ್ಯಗ್ರಹಣದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ. ಭಾನುವಾರ, ಅಮಾವಾಸ್ಯ, ಉತ್ತರ ಪಾಲ್ಗುಣಿ ನಕ್ಷತ್ರ, 3ನೇ ಪಾದ, ಶೂಲಯೋಗ, 4 ಕರಣ, ವೃಷಭ ಲಗ್ನ, ರಾತ್ರಿ 10 ಗಂಟೆ 51 ನಿಮಿಷಕ್ಕೆ ಪ್ರಾರಂಭವಾಗ್ತಕ್ಕಂಥ ಗ್ರಹಣ 3 ಗಂಟೆ 23 ನಿಮಿಷ ಬೆಳಗಿನ ಜಾವದವರೆಗೂ ನಡ್ಕೊಂಡು ಹೋಗುತ್ತೆ. 4 ಗಂಟೆ 24 ನಿಮಿಷಗಳ ಕಾಲ ಇದರ ಗೋಚಾರ ಭುಕ್ತಿ ಇರುತ್ತೆ. ಇಲ್ಲಿ ಗೋಚಾರ ಭುಕ್ತಿ ಪ್ರಕಾರದಲ್ಲಿ ಮಾತಾಡೋದಾದರೆ ಇದು ನಮ್ಮ ಭಾರತದಲ್ಲಿ ಕಾಣಿಸೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಆದರೆ ರಾಹು ಕೇತುಗಳು ನಮಗೆ ಇರ್ತಕ್ಕಂಥ ಗ್ರಹಗತಿಗಳಲ್ಲಿ ಅವರು ಒಬ್ಬರು, ಸೂರ್ಯಚಂದ್ರರು ಕೂಡ ನಮಗೆ ಗ್ರಹಗತಿಗಳಲ್ಲಿ ಮುಖ್ಯವಾಗಿ ಬೇಕಾಗ್ತಕ್ಕಂಥವರು. ಅವರು ಎಲ್ಲೇ ಇದ್ದರೂ ಕೂಡ ಅದೇ ಪ್ರತಿಫಲಗಳನ್ನು ಕೊಡ್ತಾರೆ. ದಯವಿಟ್ಟು ನಮ್ಮ ಭಾರತದಲ್ಲಿ ಕಾಣೋದಿಲ್ಲ, ನಮಗೇನು ಆಚರಣೆ ಇರೋದಿಲ್ಲ ಅನ್ನೋದಕ್ಕಿಂತ ಮುಂಚೆ ಗ್ರಹಗತಿಗಳಂತಕ್ಕಂಥ ಈ ನವಗ್ರಹಗಳು ನಮ್ಮ ನವರಂಗಗಳು ಅನ್ನುವುದನ್ನು ದಯವಿಟ್ಟು ಮರಿಬಾರ್ದು. ಯಾರು ಕೂಡ ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ಅದರ ಗೋಚಾರ ಭುಕ್ತಿಯನ್ನು ನೋಡ್ಕೊಳ್ಳಿ. ಇದು ನಡೀತಕ್ಕಂಥದ್ದು ಸಿಂಹರಾಶಿ ವಿಭಾಗದಲ್ಲಿ ನಡೀತಕ್ಕಂಥದ್ದು. ಕಟಕ ರಾಶಿಯವರಿಗೆ, ಸಿಂಹರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಇದರ ಪ್ರತಿಫಲ, ಇದರ ಒಂದು ದೋಷ ಹೆಚ್ಚಾಗಿ ಕಂಡು ಬರುತ್ತೆ. ಇವರೆಲ್ಲರೂ ಈ 3 ರಾಶಿಗಳಿಗೆ ಸಂಬಂಧಪಡುವಂಥ ವ್ಯಕ್ತಿಗಳೆಲ್ಲರೂ ಈ ಶಾಂತಿಗಳನ್ನು ಮಾಡ್ಕೋಬೇಕಾಗತ್ತೆ. ಉದ್ದಿನಕಾಳು, ಹುರುಳಿಕಾಳು, ಗೋಧಿ ಮತ್ತು ಬೆಲ್ಲ, ಎಲೆ ಅಡಿಕೆ, ಬಾಳೆಹಣ್ಣು, ಫಲತಾಂಬೂಲಗಳ ಸಮೇತವಾಗಿ ಮತ್ತು ಕೆಂಪು ಬಣ್ಣದ ವಸ್ತ್ರ ಮತ್ತು ಚಿತ್ರಬಣ್ಣ ಅಂದರೆ ಮಿಕ್ಸ್ ಇರ್ತಕ್ಕಂಥದ್ದು, ಡಿಸೈನ್ ಇರ್ತಕ್ಕಂಥ ಬಣ್ಣದ ಒಂದು ವಸ್ತ್ರವನ್ನು ಇಟ್ಟು, ದರ್ಬೆಯನ್ನು ಇಟ್ಟು, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತಕ್ಕಂಥ ಮಂತ್ರವನ್ನು ಉಚ್ಚಾರಣೆ ಮಾಡಿಕೊಂಡ್ರೆ ಖಂಡಿತವಾಗಲಿ ಇದರ ಪ್ರತಿಫಲ ನಿಮಗೆ ಖಂಡಿತ ಸಿಗುತ್ತೆ. ಈ ರಾಶಿ ಫಲಗಳ ವಿಚಾರಗಳಲ್ಲಿ ಹೋಗ್ತಕ್ಕಂಥದ್ದಾದರೆ, ಮೇಷರಾಶಿಯವರಿಗೆ ಮೊದಲನೇ ಬಾರಿ ವಿಭಾಗದಲ್ಲಿ ನೋಡೋಕ್ಕೆ ಹೋದರೆ, ಮೇಷರಾಶಿಯಲ್ಲಿ 3ನೇ ಮನೆಯಲ್ಲಿ ಗುರು ಇರ್ತಕ್ಕಂಥ ವಿಭಾಗ ಬರೋದರಿಂದ ಈ ಪ್ರತಿಫಲದ, ಈ ಗ್ರಹಣದ ಪ್ರತಿಫಲ ಹೆಚ್ಚಾಗಿ ಕಂಡುಬರುತ್ತೆ. ಭೂನಾಶ, ಭೂವ್ಯಾಜ್ಯ, ಭೂಕಲಹ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. 5ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಇರ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ರಿಂದ ಅಪಕೀರ್ತಿ ಬರ್ತಕ್ಕಂಥ ವ್ಯತ್ಯಾಸಗಳನ್ನು ಮೇಷರಾಶಿಯವರು ಕಾಣ್ಬೋದು. 12ನೇ ಮನೆಯಲ್ಲಿ ಮೊದಲೇ 7.5 ಶನಿ ವಿಭಾಗದಲ್ಲಿ ಇರ್ತಕ್ಕಂಥದ್ರಿಂದ ದ್ರವ್ಯನಾಶ, ಕುಟುಂಬದಲ್ಲಿ ಬಚ್ಚಿಟ್ಟಿರ್ತಕ್ಕಂಥ ಹಣದ ವ್ಯತ್ಯಾಸಗಳು ಹೆಚ್ಚಾಗ್ತಕ್ಕಂಥದ್ದು, ಹಣ ಹೊರಗೆ ಬರ್ತಕ್ಕಂಥದ್ದು, ಒಡವೆ ಆಭರಣಗಳೆಲ್ಲ ನಾವು ಗಿರ್ವಿ ಇಡ್ತಕ್ಕಂಥ ಪ್ರಸಂಗಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಶತ್ರು ವಿಜಯಂ ಪ್ರಾಜಯಂ ಅಂತ 2 ಬರುತ್ತೆ ನೋಡಿ. ಶತ್ರುಗಳ ಬಗ್ಗೆ ನಾವು ಗಮನ ಜಾಸ್ತಿ ಇಟ್ಕೊಂಡಿರ್ತೀವಿ. ಶತ್ರುಗಳು ನಮ್ಮನ್ನು ನಾವು ಸೋಲ್ಸಿದ್ವಿ ಅಂತ ನಾವು ಅನ್ಕೋತೀವಿ, ಆದರೆ ಅವರು ಉಲ್ಬಣ ಆಗ್ತಾರೆ, ಹೆಚ್ಚಾಗ್ತಾರೆ. ಅದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಸ್ವಲ್ಪ ದಯವಿಟ್ಟು ನವಗ್ರಹಗಳನ್ನು ಆರಾಧನೆ ಮಾಡಿ ಸೋಮವಾರದ ಬೆಳಗಿನ ಜಾವ ಸೋಮವಾರ ಶನೇಶ್ವರನ ದೇವಸ್ಥಾನದಲ್ಲೋ ಅಥವಾ ಈಶ್ವರನ ದೇವಸ್ಥಾನದಲ್ಲೋ ಪ್ರಾರ್ಥನೆ ಮಾಡಿಕೊಂಡು ಬೆಲ್ಲದ ದೀಪ ಅಥವಾ ಬೆಲ್ಲವನ್ನು, ಅಕ್ಕಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದನ್ನು
ವೃಷಭ ರಾಶಿಯವರಿಗೆ ನೋಡಿ, ಭಗವಂತನ ದಯದಿಂದ 2ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ಸ್ವಲ್ಪ ದಾಂಪತ್ಯದಲ್ಲಿ ಸೌಖ್ಯವನ್ನು ನಾವು ಕಾಣಬಹುದು. ಆದರೆ ಶುಕ್ರ ನೀಚ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ರಿಂದ ಶುಕ್ರ ವೃಷಭ ರಾಶಾಧಿಪತಿ ಆದ್ದರಿಂದ ವ್ಯತೆ ಕಾರ್ಯನಾಶಗಳನ್ನು ನಾವು ಕಾಣ್ತಕ್ಕಂಥದ್ದು ಬರುತ್ತೆ. ಪತ್ನಿಯ ಜೊತೆ ಸ್ವಲ್ಪ ಕಲಹಗಳಾದ ವಿಚಾರಗಳನ್ನು ನಾವು ಕಾಣಬೇಕಾಗತ್ತೆ. ಮಿತ್ರ ಸಂಗಮ ಆಗ್ತಕ್ಕಂಥದ್ದು, ಮಿತ್ರರು ಬಹಳ ವರ್ಷಗಳಿಂದ ಸಿಕ್ಕದೇ ಇರತಕ್ಕಂಥ ಮಿತ್ರರು ಸಿಗೋವಂಥ ಗೋಚಾರ ಭುಕ್ತಿ ಇದೆ. ಆದರೂ ಕೌಟುಂಬಿಕ ಕಲಹ ಬರೋದರಿಂದ ದಯವಿಟ್ಟು ಗುರುವಿನನ್ನು ಆರಾಧನೆ ಮಾಡ್ಕೊಳ್ಳಿ, ಗುರು ಶಾಂತಿ ಮಾಡ್ಕೊಳ್ತಕ್ಕಂಥದ್ದನ್ನು ದಯವಿಟ್ಟು ಮರಿಬೇಡಿ. ಮಿಥುನ ರಾಶಿಯವರಿಗೆ 3ನೇ ಮನೆಯಲ್ಲಿ ಗ್ರಹಣ ಗೋಚಾರ ಆಗ್ತಕ್ಕಂಥದ್ದು ಆದ ಕಾರಣದಿಂದ ರೋಗ ರುಜಿನಗಳ ಭಯ ಹೆಚ್ಚಾಗಿ ಇರ್ತಕ್ಕಂಥದ್ದು ಆಗಿದೆ. 9ನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ರಿಂದ ಜಗಳದ ವಾತಾವರಣಗಳು ಬರ್ತಕ್ಕಂಥದ್ದು, ಇದು ಕುಟುಂಬದಲ್ಲೂ ಆಗ್ಬೋದು, ಹೊರಗಡೆ ಪ್ರಪಂಚದಲ್ಲೂ ಆಗ್ತಕ್ಕಂಥದ್ದಾಗಿರ್ಬೋದು. ಶತ್ರು ಬಾಧೆ ಅಥವಾ ಶತ್ರು ಭಯ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಶುಕ್ರ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಐಶ್ವರ್ಯ ವಿನಿಮಯ ಲಾಭ ಅಂತಕ್ಕಂಥದ್ದು ಬರುತ್ತೆ. ನಾವು ಅಂದ್ಕೊಳ್ದೇ ಇರ್ತಕ್ಕಂಥ ಐಶ್ವರ್ಯಗಳು ನಮಗೆ ಬರ್ತಕ್ಕಂಥದ್ದು ಇದೆ. ಶನಿ 10ನೇ ಮನೆಯಲ್ಲಿದ್ದಾನೆ ನೋಡಿ, ಆ ಐಶ್ವರ್ಯ ಬಂದರೂ ಕೂಡ ಇವಾಗ ನಿಮಗೆ ಬ್ಯಾಂಕಿಗೆ ಬಂತು, ಆ ಬ್ಯಾಂಕಿಂದ ನೀವು ಡ್ರಾ ಮಾಡದೇ ಇರ್ತಕ್ಕಂಥದ್ದು ಆಗ್ತಕ್ಕಂಥದ್ದು, ಅದನ್ನು ದಾರಿದ್ರ್ಯ ಅಂತ ಹೇಳ್ತೀವಿ. ಕಣ್ಣು ಮುಂದೆ ಇದೆ, ಅದರ ತಿನ್ನೋದಕ್ಕೆ ಅರ್ಹತೆ ಇಲ್ಲದೆ ಇರ್ತಕ್ಕಂಥದ್ದು ಶನಿಯ ಪ್ರಭಾವ ಕೂಡ ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ನೀವೆಲ್ಲರೂ ದಯವಿಟ್ಟು ಮಹಾವಿಷ್ಣು ದೇವಸ್ಥಾನದಲ್ಲಿ ವೆಂಕಟೇಶ್ವರನ ಸ್ವಾಮಿಗೆ ಅರ್ಚನೆ ಮಾಡಿಸಿ ಹೆಸರು ಕಾಳು ಬೆಲ್ಲವನ್ನು ಸ್ವಲ್ಪ ದಾನವಾಗಿ ಕೊಡಿ. ಅಲ್ಲಿ ಬುಧನ ಬಲ ವಿಭಾಗ ಮಹಾವಿಷ್ಣುವಿಗೆ ಆರಾಧನೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಯಲ್ಲಿ ಆಗ್ತಕ್ಕಂಥದ್ರಿಂದ ಮಾನಹಾನಿ, ಶತ್ರುಬಾಧೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಕಂಡುಬರುತ್ತೆ. ಜ್ವರ ಬಾಧೆ ಕೂಡ ಕಂಡುಬರುತ್ತೆ. ಒಳ ಜ್ವರ ಅಂತಕ್ಕಂಥದ್ದನ್ನು ಹೇಳ್ಬೋದು. ಅದನ್ನು 4ನೇ ಮನೆಯಲ್ಲಿ ಮಂಗಳ ಇರ್ತಕ್ಕಂಥದ್ರಿಂದ ರಾಜಬಾಧೆ ಕೂಡ ಇರುತ್ತೆ. ಈ ಮಾನಹಾನಿ ಶತ್ರು ಭಯ ಬಂದಾಗ ರಾಜಬಾಧೆ ಬಂದೇ ಬರುತ್ತೆ. ರಾಜಬಾಧೆ ಅಂದರೆ ಇವತ್ತಿನ ದಿವಸ ಪೊಲೀಸ್ ಸ್ಟೇಷನ್, ಕೋರ್ಟ್ ಕಚೇರಿ ಸನ್ನಿವೇಶಗಳು. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಕೊಳ್ಳಿ. ಯಾವುದೇ ವಿಚಾರಗಳಲ್ಲಿ ಎಂಟ್ರಿ ಮಾಡ್ಕೋಬೇಡಿ, ಯಾವುದೇ ವಿಚಾರದಲ್ಲಿ ನಮ್ಮನ್ನು ಪಾಲ್ಗೊಳಿಸ್ಕೊಳ್ಬೇಡಿ. ಅದು ಅಪಾಯಕರವಾದ ಮಾತುಗಳಾಗುತ್ತೆ. ಶನಿ 10ನೇ ಮನೆಯ ವಿಭಾಗದಲ್ಲಿರ್ತಕ್ಕಂಥದ್ದು 9ನೇ ಮನೆಯ ವಿಭಾಗದಲ್ಲಿರ್ತಕ್ಕಂಥದ್ರಿಂದ ಸಡನ್ ವಿಪತ್ತು ವಿಭಾಗಗಳು ಬರ್ತಕ್ಕಂಥದ್ದಿದೆ. ವಿಪತ್ತು ದಿನ ಬೆಳಗ್ಗೆ ಇದ್ರೆ ಯಾವ ಸಮಸ್ಯೆ ಬರುತ್ತೋ ಗೊತ್ತಿಲ್ಲ, ಆ ಥರದ್ದು ಒಂದು ಸಂಕಷ್ಟ ಬರ್ತಕ್ಕಂಥದ್ದು ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಆದರೂ ಕೂಡ ಸೂರ್ಯನಾರಾಯಣ ಸ್ವಾಮಿ ವಿಭಾಗದಲ್ಲಿ 3ನೇ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಆಗಿರೋದ್ರಿಂದ ನೀವು ಯಾವತ್ತೋ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಥವಾ ನೀವು ಯಾವತ್ತೋ ಮಾಡಿರ್ತಕ್ಕಂಥ ಒಂದು ಉಪಕಾರದಿಂದ ಅವರಿಂದ ನಿಮಗೆ ಉಪಕಾರ ಆಗುತ್ತೆ, ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಶುಕ್ರ 2ನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದನೂ ಕೂಡ ನಿಮ್ಮ ಪಿತೃವರ್ಗದಿಂದ ಯಾವುದಾದ್ರೂ ಬರಬೇಕಾಗಿರ್ತಕ್ಕಂಥದ್ದು ಏನಾದರೂ ಆಸ್ತಿ ವಿಚಾರಗಳೇನಾದರೂ ಇದ್ದರೆ ಅದರ ತೀರ್ಮಾನಕ್ಕೆ ಬರುತ್ತೆ. ಕರ್ಕಾಟಕ ರಾಶಿಯವರು ದಯವಿಟ್ಟು ಗ್ರಹಣ ಶಾಂತಿಯನ್ನು ದಯವಿಟ್ಟು ಮರಿದಂಗೆ ಮಾಡ್ಕೊಳ್ಳಿ, ನಿಮಗೆ ಬಹಳ ಇದು ಅನುಕೂಲತೆ. ಈಗ ಮುಂದೆ ಸಿಂಹರಾಶಿಯವರಿಗೆ 1ನೇ ಮನೆಯಲ್ಲಿ ಗ್ರಹಣ ನಡೀತಕ್ಕಂಥದ್ರಿಂದ ಕೇತು ನೀಚ ಕ್ಷೇತ್ರದಲ್ಲಿರ್ತಾನೆ, ಶುಕ್ರ ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ. ಶುಕ್ರನ ನೀಚ ಕ್ಷೇತ್ರದಲ್ಲಿರೋದ್ರಿಂದ ನೀಚ ಜನಗಳು ಸಹವಾಸ ಬರ್ತಕ್ಕಂಥದ್ದು, ನೀಚ ಜನರಿಂದ ತೊಂದರೆ ಆಗ್ತಕ್ಕಂಥದ್ದು ನಮಗೆ ಹೆಚ್ಚಾಗಿ ಕಂಡು ಬರುತ್ತೆ. ಸೂರ್ಯ 2ನೇ ಮನೆಯಲ್ಲಿ ಇರ್ತಾನೆ, ಆದ ಕಾರಣದಿಂದ ಭಯದ ವಾತಾವರಣಗಳ ವಿಭಾಗ ಹೆಚ್ಚಾಗಿರುತ್ತೆ. ಚಂದ್ರನ ವಿಭಾಗದಿಂದ ನಿಮಗೆ ದ್ರವ್ಯ ಹಾನಿ, ಬಂಗಾರ ಆಭರಣಗಳು ಹೊರಗಡೆ ಹೋಗ್ತಕ್ಕಂಥದ್ದು, ಇದು 20 ದಿನಗಳ ಕಾಲದಲ್ಲಿ ಈ ಗ್ರಹಣದ ಸಮಸ್ಯೆಗಳನ್ನು ನಾವು ಕಾಣಬೇಕಾಗತ್ತೆ. ಶನಿ ಅಷ್ಟಮದಲ್ಲಿದ್ದಾನೆ. ಮೊದಲೇ ಅಷ್ಟಮ ಶನಿ ವಿಭಾಗ ಅಂತ ಹೇಳಿದ್ರೆ ಬಹಳ ಕಷ್ಟ, 7.5 ಬಹಳ ಕಷ್ಟವಾದಂಥ ದಿನಗಳನ್ನು ನಾವು ಕಾಣ್ತಕ್ಕಂಥದ್ದು. ರಾಹು ವಿಭಾಗ ಬಂದು 7ನೇ ವಿಭಾಗದಲ್ಲಿ ಇರ್ತಕ್ಕಂಥದ್ರಿಂದ ಧನಹಾನಿ ಕೂಡ ಆತ ಕೂಡ ಮಾಡ್ತಾನೆ. ಆದರೂ ನಿಮಗೆ ಬುಧನ ಬಲ ಹೆಚ್ಚಾಗಿರುತ್ತೆ. ಬುಧನ ಒಂದು ಸಂಪೂರ್ಣ ಬಲ ಸೂರ್ಯನಾರಾಯಣ ಸ್ವಾಮಿ ರಾಶಿಗೆ ಅಥವಾ ಸೂರ್ಯನಿಗೆ ಬಹಳ ಬಲ ಕೊಡ್ತಕ್ಕಂಥವನು ಬುಧನ ಬಲ ಇರುತ್ತೆ. ಆದರೂ ಕೂಡ ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದು ಮತ್ತು ಈ ಗ್ರಹಣ ಶಾಂತಿಯನ್ನು ದಯವಿಟ್ಟು ಮಾಡ್ಕೊಳ್ಳಿ, ಹೆಚ್ಚಾಗಿ ಗಮನ ಕೊಡಿ. ನೀಚ ಜನಗಳ ಸಹವಾಸ ಮಾಡೋಕ್ಕೆ ಹೋಗಬೇಡಿ, ನೀಚ ಜನರ ಹತ್ರ ಯಾವುದೇ ವ್ಯವಹಾರಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ, ಅವರಿಂದ ನಿಮಗೆ ಗೊಂದಲಗಳನ್ನು ಆಗುತ್ತೆ. ಈ ನೀಚ ಜನ ಅಂತ ಹೇಳಿದ್ರೆ ಅದು ನೀವೇ ತೀರ್ಮಾನ ಮಾಡ್ಕೋಬೇಕು, ನೀವು ಕಂಡುಹಿಡ್ಕೋಬೇಕು ಅದನ್ನು. ಕನ್ಯಾ ರಾಶಿ ವಿಭಾಗದವ್ರಿಗೆ ಬುಧನ್ 6ನೇ ಮನೆ ವಿಭಾಗದಲ್ಲಿ ರಾಹು ಇರ್ತಕ್ಕಂಥದ್ದು, 12ನೇ ಮನೆ ವಿಭಾಗದಲ್ಲಿ ಕೇತು ಇರ್ತಕ್ಕಂಥದ್ರಿಂದ ವ್ಯಾಧಿಗಳ ವ್ಯತ್ಯಾಸಗಳು ಹೆಚ್ಚಾಗಿ ಕಂಡುಬರುತ್ತೆ. ರೋಗ ರುಜಿನಗಳ ವಿಭಾಗದಿಂದ ಆಸ್ಪತ್ರೆಗೆ ಹೊಡೆದಾಡ್ತಕ್ಕಂಥದ್ದು ಬಹಳ ಸಮಸ್ಯೆಗಳನ್ನು ಕಂಡುಬರುತ್ತೆ. ಶನಿ ಸಪ್ತಮದಲ್ಲಿರ್ತಕ್ಕಂಥದ್ರಿಂದ ಕೂಡ ರೋಗ ರುಜಿನಗಳ ಪರಿಣಾಮ ಹೆಚ್ಚಾಗಿದೆ. ಮಂಗಳ 2ನೇ ಮನೆಯಲ್ಲಿರ್ತಕ್ಕಂಥ ದುಃಖ ಪ್ರಾಪ್ತಿ, ಬಹಳಷ್ಟು ದುಃಖ ನೀಡ್ತಕ್ಕಂಥ ಸಮಾಚಾರಗಳು ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದು. ಅದು ಮತ್ತು ಗುರು ವಿಭಾಗ ಕೂಡ ಗುರು ವಿಭಾಗದಿಂದ ದಾರಿದ್ರ್ಯ,
ಗುರು 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಬಂದಾಗ ದಾರಿದ್ರ್ಯ ನಷ್ಟ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಬುಧ ನಕ್ಷತ್ರ ವಿಭಾಗದಿಂದನೂ ಕೂಡ ಸ್ಥಾನನಾಶವಾಗ್ತಕ್ಕಂಥದ್ದು, ರವಿ ಸ್ಥಾನನಾಶನೂ ಮಾಡ್ತಾನೆ, ಬುಧನೂ ಕೂಡ ಸ್ಥಾನನಾಶ ಮಾಡ್ತಾನೆ. ಕನ್ಯಾ ರಾಶಿಯವರು ಕೂಡ ಗ್ರಹಣ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಈ ಸ್ವಲ್ಪ ಒಂದು 20 ದಿನಗಳ ಕಾಲ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ತುಲಾ ರಾಶಿಯವರಿಗೆ ಕುಜ 1ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಆಗುತ್ತೆ. ಕುಜ 1ನೇ ಮನೆಯಲ್ಲಿದ್ದರೆ ಗಂಡಾಂತರಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಅಂದರೆ ಮನೋರೋಗದ ಗಂಡಾಂತರಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ರವಿ 12ನೇ ಮನೆಯಲ್ಲಿ ಇರ್ತಕ್ಕಂಥ ವಿಭಾಗದಲ್ಲಿ ಬಂದಾಗ ಪರಾಜಯ ಮತ್ತು ನಷ್ಟದ ಪ್ರಾಪ್ತಿಯನ್ನು ಕಾಣಿಸ್ತಾನೆ. ಶನಿಯ ವಿಭಾಗದಿಂದ ಯಾವ ಒಂದು ಸ್ವಲ್ಪ ವಿಮುಕ್ತಿ, ಶನಿಯ ವಿಭಾಗದಿಂದ ಪ್ರಯಾಣ ಅಂತ ಬರುತ್ತೆ. ಪ್ರಯಾಣ ಮಾಡಿದ್ರೆ ಸ್ವಲ್ಪ ಮನಸ್ಸಿಗೆ ಹಗುರ ಕೂಡ ಆಗಬಹುದು. ಗುರುಬಲ ಚೆನ್ನಾಗಿದೆ. ಗುರು 9ನೇ ಮನೆ ವಿಭಾಗದಲ್ಲಿರ್ತಕ್ಕಂಥದ್ದು ಲಾಭಕಾರಕನಾಗಿರ್ತಾನೆ. ಸ್ವಲ್ಪ ಜನಗಳನ್ನು ಗುರುತಿಸ್ಕೊಂಡು ನಮ್ಮ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಜನದಿಂದ ತಗೊಂಡು ನಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ಳೋದು ಬಹಳ ಒಳ್ಳೆಯದು. ಇದರಲ್ಲಿ ಎಚ್ಚರಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆದರೂ ಗಂಡಾಂತರ, ಆತ್ಮಗಂಡಾಂತರ ಅಂತಕ್ಕಂಥದ್ದು ಯಾರೂ ಹೇಳೋಕ್ಕಾಗಲ್ಲ. ಮನೋರೋಗ ಬಂದಾಗ ಮನುಷ್ಯ ಏನು ಬೇಕಾದ್ರೂ ಮಾಡ್ಕೊಂಡು ಬಿಡ್ತಾನೆ. ಅದರಿಂದ ದಯವಿಟ್ಟು ಆ ಗಂಡಾಂತರದ ಬಗ್ಗೆ ಗಮನ ಇರಲಿ. ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಮಂಗಳ ಇರ್ತಕ್ಕಂಥದ್ದು ಶುಭ, 12ನೇ ಮನೆಯಲ್ಲಿ ಮಂಗಳ ಇರ್ತಕ್ಕಂಥದ್ದು ಶುಭ, 5ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ರಿಂದ ಕೌಟುಂಬಿಕ ಕಲಹಗಳನ್ನು ಹೆಚ್ಚಾಗಿ ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಗುರು ಕೂಡ ಅಷ್ಟಮದಲ್ಲಿರ್ತಕ್ಕಂಥದ್ರಿಂದ ಗುರು ಬಹಳ ಒಂದು ನೀಚ ಕ್ಷೇತ್ರದಲ್ಲಿರ್ತಾನೆ ವೃಶ್ಚಿಕ ರಾಶಿಯವರಿಗೆ. ಆದ ಕಾರಣದಿಂದ ಪೀಡೆಗಳು, ನಾನಾ ರೀತಿಯಾದ ಹೊಸ ಹೊಸ ಪೀಡೆಗಳ ಬರ್ತಾ ಇರುತ್ತೆ. ನಾನಾ ರೀತಿಯಾದ ದಾರಿದ್ರ್ಯ ನೀಡ್ತಕ್ಕಂಥ ಜನರು ಬಂದು ನಮ್ಗೆ ಹಿಂಸೆ ಕೊಡ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಧನುರಾಶಿ ವಿಭಾಗದವರಿಗೆ 3ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹುವಿನಿಂದ ರೋಗ ರುಜಿನಗಳ ವ್ಯತ್ಯಾಸಗಳನ್ನು ಕಾಣ್ತೀವಿ. 9ನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ರಿಂದ ಜಗಳದ ವ್ಯತ್ಯಾಸ ಇರುತ್ತೆ. ಆದರೆ ಸ್ವಲ್ಪ ಗುರುಬಲ ಉತ್ತೇಜನವಾಗಿ ಇಲ್ಲದೇ ಇರೋದ್ರಿಂದ 6ನೇ ಮನೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ. ಬಹಳಷ್ಟು ಒಳ್ಳೆಯ ಸ್ಥಾನ. ಸಪ್ತಮ ಸ್ಥಾನದಲ್ಲಿದ್ದರೆ ಲಾಭದಾಯಕ. ಆದರೂ ಇಲ್ಲಿ ಶನಿ ಷಷ್ಠಮ ಸ್ಥಾನ, ಮಧ್ಯಮ ಚತುರ ಸ್ಥಾನ, ಅಷ್ಟಮ ವಿದ್ಯಾರಕ, ಮಧ್ಯಮ ಶನಿ ಅಂತ ಬಹಳಷ್ಟು ವಿಪತ್ತುಗಳನ್ನು ನೀಡ್ತಾನೆ. ಮಾನಸಿಕ ರೋಗಗಳನ್ನು ಬರ್ತಕ್ಕಂಥ ವ್ಯತ್ಯಾಸಗಳು, ಅಂದರೆ ಉದ್ಯೋಗದಲ್ಲಿ ಕೆಲಸಗಳಲ್ಲಿ ಸರಿಯಾಗಿ ಕೆಲಸ ಆಗಲ್ಲ, ವ್ಯಾಪಾರ ನಡೆಯಲ್ಲ, ಬೇಸರ ನೀಡ್ತಕ್ಕಂಥ ಪ್ರತಿನಿತ್ಯದ ಒಂದು ಘಟನೆಗಳು ಒಂದು ದಿವಸಕ್ಕೆ ಒಂದು ಸತಿ ಏನಾದರೂ ನಡೀತಾ ಇರುತ್ತೆ. ಸ್ವಲ್ಪ ಹಾಗಿರುತ್ತೆ. ಶುಕ್ರ 10ನೇ ಮನೆಯಲ್ಲಿರೋದ್ರಿಂದ ಸ್ತ್ರೀಯರಿಂದ ಒಳ್ಳೆಯ ಉತ್ತೇಜನವಾದ ದಿನಗಳು, ಉತ್ತೇಜನವಾದ ಪ್ರೋತ್ಸಾಹವನ್ನು ಕೊಡ್ತಾನೆ. ಉತ್ತೇಜನವಾಗಿ ಶುಕ್ರನಿಂದ ಆ ಲಾಭ ಇರುತ್ತೆ ನಿಮಗೆ. ಅದರಿಂದ ದಯವಿಟ್ಟು ಧನುರಾಶಿ ವಿಭಾಗದವ್ರಿಗೆಲ್ಲರೂ ಕೂಡ ಆಂಜನೇಯ ಸ್ವಾಮಿ ವಿಭಾಗಕ್ಕೆ ವಿಲೇದೆಲೆ ಹಾರ ಹಾಕ್ತಕ್ಕಂಥದ್ದು, ಲವಂಗ ಹಾರ ಹಾಕ್ತಕ್ಕಂಥದ್ದು ಸ್ವಲ್ಪ ಮಾಡ್ಕೊಳ್ಳಿ. ಆ ವಿಲೇದೆಲೆ ಹಾರ ಮತ್ತು ಲವಂಗ ಹಾರ ಹಾಕಿದ ಮೇಲೆ ಬೆಳಗ್ಗೆ ಹಾಕಬೇಕು, ಸಾಯಂಕಾಲ ಅದನ್ನು ಹಿಂಪಡೆದುಕೊಂಡು ಆ ವಿಲೇದೆಲೆಯನ್ನು ಸ್ವೀಕಾರ ಮಾಡಬೇಕು. ಲವಂಗನ ಸ್ವೀಕಾರ ಮಾಡಿದ್ರೇ ಅದರ ಪ್ರತಿಫಲ ಸಿಗೋದು. ಹಾಕ್ಬಿಟ್ವಿ ಅಲ್ಲಿ ಹೋಯ್ತು ಅಂತ ಅವರೇನು ಆಮೇಲೆ ಎತ್ತು ಡಸ್ಟ್ಬಿನ್ಗೆ ಹಾಕಿದ್ರೆ ಏನೂ ಆಗಲ್ಲ ಅದು. ಮಕರ ರಾಶಿ ವಿಭಾಗದವ್ರಿಗೆ 2ನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ಆದ ಕಾರಣದಿಂದ ಮಾನಹಾನಿಯ ವಿಚಾರಗಳು ಸಣ್ಣ ಪುಟ್ಟ ಬರ್ತಾ ಇರತ್ತೆ. ಗುರು 6ನೇ ಮನೆಯಲ್ಲಿರ್ತಕ್ಕಂಥ ವಿಭಾಗ. ಈ ಗುರು ಲಾಭಕ್ಕಿಂತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂಥ ವಿಭಾಗ ಇದು. ಶತ್ರುಬಾಧೆ ಇರುತ್ತೆ, ಆದರೂ ಒಂದು ಸ್ವಲ್ಪ ಆವಾಗವಾಗ ಜಯ ಸಿಗ್ತಾನೆ ಇರುತ್ತೆ. ಶುಕ್ರ ವಿಭಾಗ ಬಂದು ನಿಮಗೆ ಉತ್ತೇಜನವಾಗಿರ್ತಕ್ಕಂಥದ್ರಿಂದ ಸಂಪತ್ತು ದಾರಿದ್ರ್ಯ ಅಂತ ಇರ್ತದೆ. ಸಂಪತ್ತು ನೋಡಿ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು, ಅದನ್ನು ಸ್ವಲ್ಪ ಗೋಚಾರ ಇಟ್ಕೊಳ್ಳಿ. ಎಚ್ಚರಿಕೆಯಿಂದ ಯಾವುದೇ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. 8ನೇ ಮನೆ ವಿಭಾಗದಲ್ಲಿ ಕೇತು ಇರ್ತಕ್ಕಂಥದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಕ್ಕಂಥದ್ದು. ಗ್ರಹಣ ವಿಭಾಗದಿಂದ ಜ್ವರಬಾಧೆ ವಿಭಾಗ ಹೆಚ್ಚಾಗಿ ಬರುತ್ತೆ. 9ನೇ ಮನೆಯ ವಿಭಾಗದಲ್ಲಿ ರವಿ ಇರ್ತಕ್ಕಂಥದ್ರಿಂದ ಕಾರ್ಯನಾಶ ಅಂತಕ್ಕಂಥದ್ದು ಇರುತ್ತೆ. ಭಯದ ವಾತಾವರಣ, ಕಾರ್ಯನಾಶವಾಗ್ತಕ್ಕಂಥದ್ದು, ಅಂದರೆ ನಿಮ್ಗೆ ಕರೆದಿರ್ತಾರೆ ಯಾರೋ ಕೆಲಸಕ್ಕೆ, ನಾಳೆ ಬೇಡ ಅಂತ ಹೇಳಿಬಿಡುವಂಥ ಒಂದು ವ್ಯತ್ಯಾಸಗಳು ಹೆಚ್ಚಾಗಿರುತ್ತೆ. ಆದ ಕಾರಣದಿಂದ ನೀವು ಕೂಡ ದಯವಿಟ್ಟು ಆಂಜನೇಯ ಸ್ವಾಮಿ ವಿಭಾಗಕ್ಕೆ ನರಸಿಂಹಸ್ವಾಮಿಗೆ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಪೂಜಾ ಪುನಸ್ಕಾರಗಳು ಮತ್ತು ಅಭಿಷೇಕಗೆ ಏನಾದರೂ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕುಂಭರಾಶಿ ವಿಭಾಗದವ್ರಿಗೆ ಈ ಸಪ್ತಮದಲ್ಲಿ ಗ್ರಹಣ ನಡೀತಕ್ಕಂಥ ವಿಭಾಗ ಬಂದು ಆಗುತ್ತೆ ಇದು. ಆದ ಕಾರಣದಿಂದ ಧನನಾಶ ಹೆಚ್ಚಾಗಿ ಆಗ್ತಕ್ಕಂಥದ್ದು, ಜಗಳಗಳಾಗ್ತಕ್ಕಂಥದ್ದು, ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಪುರುಷರಿಂದ ಬಾಧೆಗಳು ಬರ್ತಕ್ಕಂಥದ್ದು, ಹೆಚ್ಚಾದ ಗಲಾಟೆಗಳಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸುಮ್ಮನೆ ಕಲಹ ಬಂದುಬಿಡ್ತಕ್ಕಂಥದ್ದು. ರವಿ ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ, ಚಂದ್ರ ಕೂಡ ನೀಚ ಕ್ಷೇತ್ರದಲ್ಲೇ ಇರ್ತಾನೆ. ಆದ ಕಾರಣದಿಂದ
ಕಲಹಗಳು ಹೆಚ್ಚಾಗುತ್ತೆ. ಆದರೂ ಕೂಡ ಪಂಚಮ ಕ್ಷೇತ್ರದಲ್ಲಿ ಗುರು ಇರ್ತಕ್ಕಂಥದ್ದು ಸ್ವಲ್ಪ ಗುರುಭಾಗ್ಯ ಇದೆ. ಆದ ಕಾರಣದಿಂದ ನಿಮ್ಮ ಮನಸ್ಸನ್ನು ಸ್ವಲ್ಪ ಶಾಂತ ರೀತಿಯಲ್ಲಿ ಇಟ್ಕೊಳ್ಳಿ. ಕಲಹಗಳನ್ನು ದಯವಿಟ್ಟು ಮಾಡ್ಕೋಬೇಡಿ. ದಯವಿಟ್ಟು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನೀವು ಕೂಡ ಹೆಚ್ಚಾಗಿ ಈಶ್ವರನ ದೇವಸ್ಥಾನದಲ್ಲಿ ಪರಮೇಶ್ವರನಿಗೆ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಕಾಳಿಕಾದೇವಿಗೆ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ದಯವಿಟ್ಟು ಮರಿಬೇಡಿ. ಹೇಗಿದ್ರು ನವರಾತ್ರಿ ಬರ್ತಾ ಇದೆ, ನವರಾತ್ರಿಯಲ್ಲಿ ಕಾಳಿಕಾದೇವಿ ಆರಾಧನೆ ಮಾಡ್ಕೊಳ್ಳಿ. ಈ ಬಾಧೆಗಳು ಯಾವುದು ಕೂಡ ನಿಮ್ಗೆ ಇರೋದಿಲ್ಲ. ಮೀನರಾಶಿ ವಿಭಾಗದವ್ರಿಗೆ ನೋಡಿ ಭಾಳಷ್ಟು ತೊಂದರೆ. ಶನಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ರೋಗ ರುಜಿನಗಳು ಆತನೇ ಕೊಡ್ತಾನೆ. ಮತ್ತು ಬಂಧು ನಾಶ ವಿಭಾಗ ಗುರುವಿಂದ ಆಗ್ತಕ್ಕಂಥದ್ದು. ರಾಹುಕೇತುಗಳಿಂದ ವ್ಯಾಧಿ, ಅಪಮೃತ್ಯು, ಆಸ್ಪತ್ರೆ ವಿಭಾಗದ ಸಮಸ್ಯೆಗಳು ಇದೆಲ್ಲ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಶುಕ್ರ ಕೂಡ ಸಪ್ತಮ ಕ್ಷೇತ್ರದಲ್ಲಿ ವಿಭಾಗದಲ್ಲಿ ಇರ್ತಕ್ಕಂಥದ್ರಿಂದ ಈ ಶುಕ್ರನ ವಿಭಾಗದಿಂದನೂ ಕೂಡ ಈ ವಿಪತ್ತುಗಳನ್ನು ನೀಡ್ತಕ್ಕಂಥದ್ದು. ದುಡ್ಡಿನ ವಿಚಾರಗಳಲ್ಲಿ ಅಥವಾ ಸ್ತ್ರೀಯರ ವಿಚಾರದಲ್ಲಿ, ಪುರುಷರ ವಿಚಾರದಲ್ಲಿ ಜಾತಕದ ವ್ಯಕ್ತಿಗಳಿಗೆ ಕಲಹಗಳ ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ದ್ವೇಷ ಕಟ್ಕೊಳ್ತಕ್ಕಂಥ ಜನರು ಹೆಚ್ಚಾಗಿ ನಮ್ಗೆ ಇವಾಗ ಕಂಡು ಬರ್ತಾರೆ. ಬುಧ ಮತ್ತು ಚಂದ್ರ ಏಕಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ನೀಚ ವಾತಾವರಣಗಳು ನಮ್ಗೆ ಉದ್ಭವ ಆಗ್ತಾ ಇರುತ್ತೆ. ಅಂದರೆ ನಾವೇ ನೀಚ ಬುದ್ಧಿಗಳನ್ನು ಆಲೋಚನೆ ಮಾಡೋದಷ್ಟು ಮನಸ್ಸು ಕೆಟ್ಟು ಹೋಗ್ಬಿಡತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಕುಜ ನಿಮಗೆ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ರಿಂದ ಮೀನರಾಶಿ ವಿಭಾಗದವ್ರಿಗೆ ಕಷ್ಟ ಪ್ರಾಪ್ತಿ. ಅಂದರೆ ಭೂಮಿ ವಿಚಾರಗಳಲ್ಲಿ ಅಥವಾ ಭೂಮಿ ಮೇಲೆ ಕೃಷಿ ಮಾಡ್ತಕ್ಕಂಥವ್ರಾಗಿರ್ಬೋದು, ಭೂಮಿ ವಿಚಾರದಿಂದ ಯಾವುದಾನ ಕಾರ್ಯಕ್ರಮ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಾನಾ ರೀತಿಯಾದ ಕಷ್ಟಗಳು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೂ ಸ್ವಲ್ಪ ಕಷ್ಟಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಪ್ರತಿನಿತ್ಯ ಶಮಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ದಯವಿಟ್ಟು ಮರಿಬೇಡಿ. ಶಮಿ ವೃಕ್ಷಕ್ಕೆ ತಾಂಬೂಲ, ತುಪ್ಪದ ದೀಪನ ಅಂಟಿಸಿ ನಮಸ್ಕಾರ ಮಾಡ್ಕೊಳ್ಳಿ. 21 ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಈ ನವರಾತ್ರಿ ಸಮಯ 9 ದಿನಗಳ ಕಾಲ ಖಂಡಿತವಾಗ್ಲೂ ನಿಮಗೆ ಇದರಿಂದ ಖಂಡಿತವಾಗ್ಲೂ ಪ್ರತಿಫಲ ಬರುತ್ತೆ. ಗ್ರಹಣ ವಿಭಾಗದಲ್ಲಿ ಗೋಧಿ, ಹುರುಳಿಕಾಳು, ಬೆಲ್ಲ ಹಾಗೂ ಕೆಂಪು ವಸ್ತ್ರ, ಚಿತ್ರವಸ್ತ್ರ, ಮಿಕ್ಸ್ ಕಲರ್ ಇರ್ತಕ್ಕಂಥ ವಸ್ತ್ರ, ತಾಂಬೂಲ, ಎಲೆ ಅಡಿಕೆ, ಫಲತಾಂಬೂಲದ ಸಮೇತವಾಗಿ ದರ್ಬೆಯನ್ನು ಇಟ್ಟು ರಾತ್ರಿ 10 ಗಂಟೆ 51 ನಿಮಿಷಗಳಿಗೆ ಪ್ರಾರಂಭ ಗ್ರಹಣ ಆಗುತ್ತೆ. 3 ಗಂಟೆ 23 ನಿಮಿಷಗಳ ಕಾಲದವರೆಗೂ ಇರುತ್ತೆ. ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ದಯವಿಟ್ಟು ಜಪನೆ ಮಾಡಿ ಆ ಕಾಲದಲ್ಲಿ ಮಾರನೇ ದಿವಸ ಬೆಳಗ್ಗೆ ಎದ್ದು ನಮ್ಮ ದೇವಸ್ಥಾನಕ್ಕೆ ತೊಗೊಂಡು ಬಂದು ಸತ್ಯಶಾಂತನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತೊಗೊಂಡು ಬಂದರೆ ಯಾಗ ಯಜ್ಞಾದಿಗಳು ನಡೀತಾ ಇರುತ್ತೆ. ಯಾಗ ಯಜ್ಞಾದಿಗಳಿಗೆ ಸಮರ್ಪಿಸ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಾತ್.